1964. ಆವಾಗ ಭಾಗೀರಥಿ ಟ್ರಾವೆಲ್ಸ್ ಅಂತ ಪ್ರಾರಂಭ ಆಗಿದೆ. ಹೇಗದು ಅಂದರೆ ಆ ಯೋಚನೆ ನಿಮ್ಮ ತಂದೆಯವರಿಗೆ ಹೇಗೆ ಬಂತು? ಈ ಬೆಂಗಳೂರು ನಗರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಯಾತ್ರೆ ಮಾಡಿಸೋವಂಥ ಸಂಸ್ಥೆಗಳು ಪ್ರೊಫೆಷ್ನಲ್ ಆಗಿ ಮಾಡೋವಂಥ ಸಂಸ್ಥೆಗಳು ಇರಲಿಲ್ಲ. ಅವರು ಅನುಭವಿಸಿದಂಥ ಏನೇನು ಪರಿಸ್ಥಿತಿ ಇದನ್ನೆಲ್ಲ ನೋಡಿ ನಮ್ಮ ತಂದೆಯವರು 64ನೇ ಇಸ್ವಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಚಾಮರಾಜಪೇಟೆಯಲ್ಲಿ ಶುರು ಮಾಡಿದ್ರು. ಅವಾಗೆಲ್ಲ ಎಷ್ಟಿತ್ತು ಸ್ಟಾರ್ಟಿಂಗ್ ಪ್ರೈಸಿಗೆ? ನಲ್ಲಿ ಅವ್ರು ಹೋಗಿದ್ದು 34 ದಿನ ಟೂರು, 850 ರೂಪಾಯಿ. ಬಟ್ ಈ ಬೋಗಿ ಕಾನ್ಸೆಪ್ಟ್ ಈಗಿನವ್ರು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಹೆಂಗೆ 40 ದಿನದ ನಮ್ಮ ಮನೆ ಥರ ಅದನ್ನು ಬೇರೆದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಹೋಗೋದು, ಅದು ಈ ತೀರ್ಥಯಾತ್ರೆ ದೇಹಕ್ಕೆ ಶ್ರಮ ಆದರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ. 62 ವರ್ಷ ಅಂತ ಹೇಳಿದ್ರೆ ಅದು ಈಸಿ ಅಲ್ವೇ ಅಲ್ಲ. ಯಾಕಂದರೆ ಒಂದು ಒಪಿನಿಯನಿಂದನೂ ಏನೋ ಸ್ವಲ್ಪ ದೊಡ್ಡ ಚೇಂಜಸ್ ಆಗುವಂಥ ಸಾಧ್ಯತೆ ಬಹಳಷ್ಟಿದೆ. ಬಟ್ ನೀವು ಎದುರಿಸಿದಂಥ ಸಂಕಷ್ಟ ಏನಿದೆ 62 ವರ್ಷಗಳಲ್ಲಿ? ಬಟ್ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಕರೋನಾ, ಕೋವಿಡ್ ಏನಿದೆ, ಈ ಥರದ್ದು ನಮ್ಮ 62 ವರ್ಷ ಹಿಸ್ಟ್ರಿನಲ್ಲಿ ಯಾವತ್ತೂ ನಾವು ಕಾಣದೇ ಇರೋ ಅಂಥ ಒಂದು ಸಂಕಷ್ಟ. ಅದು ಟೋಟಲಿ ಸ್ಟಾಪ್, ಝೀರೋ. ಅವರು ಕೊಟ್ಟಿರೋ ದುಡ್ಡು ಕೊಡಲಿಲ್ಲ ನಮಗೆ. ಬಟ್ ನಮ್ಮ ಕಡೆಯಿಂದ ನಮ್ಗೇನು ಕಮಿಟ್ಮೆಂಟ್ ಇತ್ತು, ಎಷ್ಟು ಕಸ್ಟಮರ್ ನಮ್ಮ ಹತ್ರ ಬುಕ್ ಮಾಡಿದ್ರು ಎಲ್ಲರಿಗೂ ನಾವು ರೀಫಂಡ್ ಮಾಡಿದ್ವಿ. ನೀವು ನಿಮ್ಮ ತಂದೆಯವರಿಂದ ಕಲ್ತಿರುವಂಥ ಒಂದು ವ್ಯಾಪಾರದ ಪಾಠ ಯಾವುದು? ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಲ್ವೇಸ್ ಕಮ್ಸ್ ಸೆಕೆಂಡ್, ಫಸ್ಟ್ ಇಸ್